ಎಲ್ಲರಿಗೆ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಈ ಸಲ ಡಿಪ್ಲೊಮಾ ಅಡ್ಮಿಷನ್ಗೆ ಯಾರೆಲ್ಲ ಅಪ್ಲೈ ಮಾಡಿದಿರಿ ಆನ್ಲೈನ್ ಮುಖಾಂತರ ಅವರಿಗೆ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಮಾಹಿತಿಯನ್ನು, ಅಷ್ಟೇ ಅಲ್ಲದೆ ಅಡ್ಮಿಷನ್ ಪ್ರೊಸೆಸ್, ಫೀಸ್ ಎಷ್ಟು ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಈಗಾಗಲೇ ನಿಮಗೆ ಬಿಟ್ಟಂಥ ಶೆಡ್ಯೂಲ್ ಪ್ರಕಾರ, ಟೈಮ್ ಟೇಬಲ್ ಪ್ರಕಾರ ನಿಮಗೆ ಸೀಟ್ ಅಲಾಟ್ಮೆಂಟ್ ಯಾವಾಗ ಕೊಡ್ತಾರಂತ ಹೇಳಿ ಕೊಟ್ಟಿದ್ರು. ಸೊ ಸೀಟ್ ಅಲಾಟ್ಮೆಂಟ್ ಸೀಟು ಹಂಚಿಕೆ ಪ್ರಕಟಣೆ ದಿನಾಂಕ 22 ಮೇ ಆಫ್ಟರ್ 5:30 PM ಅಂತ ಹೇಳ್ಕೊಟ್ಟಿದ್ರು. ಸೊ ಸಾಕಷ್ಟು ಜನರಿಗೆ ನಿಮಗೆ ಸೀಟ್ ಅಲಾಟ್ಮೆಂಟದ್ದು ಮೆಸೇಜ್ ಬಂದಿರ್ಬೋದು. ಸೊ ಮೆಸೇಜ್ ಯಾರಿಗೆಲ್ಲ ಬಂದಿದೆಯಲ್ಲ ಅವರಿಗೆ ಅಡ್ಮಿಷನ್ ಫೀಸ್ ಎಷ್ಟಿದೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಅಡ್ಮಿಷನ್ ಫೀಸ್ ಎಷ್ಟು ತುಂಬಬೇಕು ಅಷ್ಟು ಫೀಸ್ ನೀವು ರೆಡಿ ಇಟ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಿ ನೀವು ಅಡ್ಮಿಷನ್ನ ನಿಮಗೆ ಎಲ್ಲಿ ಯಾವ ಕಾಲೇಜ್ನಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದಲ್ಲ, ಯಾವ ಕಾಲೇಜ್ ಯಾವ ಕೋರ್ಸಿಗೆ ನಿಮಗೆ ಸೀಟ್ ಅಲಾಟ್ ಆಗಿತ್ತಲ್ಲ ಅಲ್ಲಿ ಹೋಗಿ ನೀವು ಅಡ್ಮಿಷನ್ ತೊಗೋಬೇಕಾಗ್ತೈತಿ. ಸೊ ಅಡ್ಮಿಷನ್ ಪ್ರೊಸೆಸ್ ವಿಲ್ ಸ್ಟಾರ್ಟ್ ಫ್ರಾಮ್ 23rd ಮೇ. ಸೊ ಇವತ್ತಿನಿಂದನೇ ಅಡ್ಮಿಷನ್ ಸ್ಟಾರ್ಟ್ ಆಗ್ತೈತಿ. ಸೊ 23rd ಮೇಲಿಂದ 25th ಮೇ ತನಕ ಟೈಮ್ ಇರ್ತೈತಿ. ಸೊ ಇವಿಷ್ಟು ದಿವಸದಲ್ಲಿನೇ ನೀವು ಅಡ್ಮಿಷನ್ ತೊಗೋಬೇಕಾಗ್ತೈತಿ. ಓಕೆ, ಸೊ ಇನ್ನು ಕೆಲವಷ್ಟು ಜನರು ನಮಗೆ ಇನ್ನೂ SMS ಬಂದಿಲ್ಲ, ಸೀಟ್ ಅಲಾಟ್ಮೆಂಟ್ ಆಗಿದ್ದು SMS ಬಂದಿಲ್ಲ, ನಾವೇನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ನೀವು ವೇಟ್ ಮಾಡಬೇಕಾಗ್ತೈತಿ. ಎಲ್ಲಿ ತನ ಅಂದರೆ 26th ತನ ವೇಟ್ ಮಾಡಬೇಕಾಗ್ತೈತಿ. 26ಲಿಂದ ಆಫ್ಲೈನ್ನಲ್ಲಿ ಅಡ್ಮಿಷನ್ ತೊಗೋತಾರ. ಸಪೋಸ್ ಈಗ ಯಾವುದಾದ್ರೂ ಸೀಟ್ ಉಳಿದಿದ್ರೆ ಅಡ್ಮಿಷನ್ ಆದಮೇಲೆ, ಅಡ್ಮಿಷನ್ ಪ್ರೊಸೆಸ್ ಮುಗಿದಾದ್ಮೇಲೆ ಯಾವುದೇ ವೇಕೆನ್ಸೀಸ್ ಉಳಿದಿದ್ರೆ, ಸೀಟ್ ಉಳಿದಿದ್ರೆ ಅದನ್ನು ಆಫ್ಲೈನ್ ಮುಖಾಂತರ ತುಂಬ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಫ್ಲೈನ್ ಮುಖಾಂತರ ನೀವು ಅಡ್ಮಿಷನ್ ತೊಗೋಬೇಕಂದ್ರೆ ಡೇಟು ಕೊಟ್ಟಿದ್ದಾರೆ ಇಲ್ಲಿ. ಫ್ರಮ್ 26th ಇಟ್ ವಿಲ್ ಸ್ಟಾರ್ಟ್. ಸೊ ನೀವು 26ಗೆ ಯಾವ ಕಾಲೇಜಿಗೆ ಯಾವ ಬ್ರಾಂಚಿಗೆ ನಿಮಗೆ ಅಡ್ಮಿಷನ್ ತೊಗೋಬೇಕಾಗಿತ್ತಲ್ಲ ಅಲ್ಲಿ ಹೋಗಿ ನೀವು ಬೆಟ್ ಆದರೆ ಅವರು ಸಂಪೂರ್ಣ ನಿಮಗೆ ಮಾಹಿತಿನ ಕೊಡ್ತಾರೆ. ನೀವು ಅಪ್ಲೈ ಮಾಡಿ ಯು ಕ್ಯಾನ್ ಗೆಟ್ ದ ಸೀಟ್ ಇನ್ ದ ಆಫ್ಲೈನ್ ಇಫ್ ದ ವೇಕೆನ್ಸೀಸ್ ಆರ್ ದೇರ್. ಸೊ ವೇಕೆನ್ಸೀಸ್ ಇದ್ದರೆ ನಿಮಗೆ ಡೆಫಿನೆಟ್ಲಿ ನಿಮಗೆ ಆಫ್ಲೈನ್ ಮುಖಾಂತರ ನಿಮಗೆ ಸೀಟ್ ಸಿಗ್ತೈತಿ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಈಗ ಸೀಟ್ ಸಿಕ್ಕಂತಹ ಕ್ಯಾಂಡಿಡೇಟ್ಸ್ ಎಷ್ಟು ಫೀಸ್ ತುಂಬಬೇಕು ಅಂತ ಹೇಳಿ ಅದನ್ನು ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟೆಲ್ಲ ಫೀಸ್ ನೀವು ರೆಡಿ ಇಟ್ಕೋಬೇಕು ಅಡ್ಮಿಷನ್ಗೆ ಅಂತಂಥೇಳಿ. ಕಡಿಮೆ ಟೈಮ್ ಇದೆ, ಜಸ್ಟ್ 2 to 3 ಡೇಸ್ದಲ್ಲಿ ನೀವು ಅಡ್ಮಿಷನ್ನ ಮಾಡಿಸ್ಬೇಕಾಗ್ತೈತಿ. 25th ಇಸ್ ದ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್. ಆನ್ಲೈನ್ ಮುಖಾಂತರ ಅಡ್ಮಿಷನ್ ತೊಗೊಳಿಕ್ಕೆ ಸೀಟ್ ಯಾರಿಗೆಲ್ಲ ಸಿಕ್ಕಿದೆಲ್ಲ ಅವರು ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಿದೆ ನೋಡ್ರಿ. ಓಕೆ, 1 minute. ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ಮತ್ತು ಅಡ್ಮಿಷನ್ ಫೀಸ್ ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅಡ್ಮಿಷನ್ ಫೀಸ್ ಇಲ್ಲಿದೆ ನೋಡಿ. ಪ್ರವೇಶ ಶುಲ್ಕ ಬೇರೆ ಬೇರೆ ಕಾಲೇಜಿಗೆ ಬೇರೆ ಬೇರೆ ಇರ್ತೈತಿ. ಸೊ ಇಲ್ಲಿ ನೀವು ಜಸ್ಟ್ ವಾಚ್ ಮಾಡಿದರೆ ಗೊತ್ತಾಗ್ತೈತಿ. ನಾನು ನಿಮ್ಗೆ ತೋರಿಸ್ತೀನಿ. ಸೊ ಗೌರ್ಮೆಂಟ್ ಏಡೆಡ್ ಮತ್ತು ಪ್ರೈವೇಟ್ ಕಾಲೇಜ್ನಲ್ಲಿ ಎಷ್ಟು ಫೀಸ್ ಇರ್ತೈತೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಸರ್ಕಾರಿ ಅಂದರೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಎಷ್ಟು ಫೀಸ್ ಇರ್ತೈತಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಟೋಟಲ್ 4580 ಅಂತ ಇರ್ತೈತಿ. ಮತ್ತು ಅನುದಾನಿತ ಅಂದರೆ ಏಡೆಡ್ಗೆ ಎಷ್ಟು ಫೀಸ್ ನೀವು ರೆಡಿ ಇಟ್ಕೋಬೇಕಂದ್ರೆ 7530. ನೆಕ್ಸ್ಟ್ ಖಾಸಗಿ ಪ್ರೈವೇಟ್ ಕಾಲೇಜ್ನಲ್ಲಿ ನೀವು ಅಡ್ಮಿಷನ್ ತೊಗೋಬೇಕಂದ್ರೆ 14,630 ಮಿನಿಮಮ್. ಇದು ಮಿನಿಮಮ್. ನೆಕ್ಸ್ಟ್ ಇನ್ನೊಂದು ನಿಮಗೆ ಗುಡ್ ನ್ಯೂಸ್ ಏನು ಹೇಳಬೇಕಂದ್ರೆ, ಸಪೋಸ್ ಯಾರಿಗಾದರೂ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಫಾರ್ ವುಮನ್ ಅಂದರೆ ವುಮನ್ ಡಿಪ್ಲೊಮಾ ವುಮನ್ ಕಾಲೇಜ್ನಲ್ಲಿ ಯಾರಿಗಾದರೂ ಸೀಟ್ ಸಿಕ್ಕಿತ್ತಂದರೆ ಅಡ್ಮಿಷನ್ ಫೀಸ್ ಇನ್ನೂ ಕಡಿಮೆ ಆಗ್ತೈತಿ. ಅವರಿಗೆ ಬೋಧನಾ ಶುಲ್ಕ ಇರೋಂಗಿಲ್ಲ. ಜಸ್ಟ್ ಇವಷ್ಟೇ ಇದೇನಿದೆಲ್ಲ 830 + 500. ಸೊ ಇದೆಷ್ಟಿದೆಲ್ಲ ಅಷ್ಟೇ ನೀವು ತುಂಬಬೇಕಾಗ್ತೈತಿ. 1300 ಸಮಥಿಂಗ್ ಆಗ್ತೈತಿ. ಸೊ ಯಾರಿಗೆ ಡಿಪ್ಲೊಮಾ ವುಮನ್ಸ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದ್ರೆ ಅವರಿಗೆ ಫೀಸ್ ಭಾಳ ಕಡಿಮೆ ಇರ್ತೈತಿ. ಓಕೆ, ಸೊ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ಜನರಲ್. ಓಕೆ, ಸಪೋಸ್ ನಿಮ್ಮದು ಕಾಸ್ಟ್ ವೈಸ್, ಕ್ಯಾಟಗರಿ ವೈಸ್ ಯಾರ್ದಾದ್ರೂ ಅಪ್ಲಿಕೇಬಲ್ ಇದ್ದರೆ, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅವರಿಗೆ ಫೀಸ್ ವೇರಿಯೇಷನ್ ಆಗ್ತೈತಿ ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜ್ನಲ್ಲಿ. ಇದನ್ನು ಚೆಕ್ ಮಾಡ್ಕೋಬೋದು ನೀವು. ಸೊ ಇಲ್ಲಿ ಜನರಲ್ ಮೆರಿಟ್ ಇದ್ದವ್ರಿಗೆ ಎಷ್ಟು ಅಂತ ಹೇಳಿದೆ ನೋಡಿರಿ. ಜನರಲ್ ಮೆರಿಟ್ ಇದ್ದವ್ರಿಗೆ 7530 ಇದು ಏಡೆಡ್. ಇದು ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ 4580
ಏಡೆಡ್ನಲ್ಲಿ 7530. ನೆಕ್ಸ್ಟ್ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC ST ಅವ್ರಿಗೆ ಇನ್ಕಮ್ ಪ್ರಕಾರ ಇನ್ಕಮ್ ಅಂದರೆ ಎಷ್ಟು 2.5 ಲೆಸ್ ದೆನ್ 2.5 ಲ್ಯಾಕ್ ಇದ್ದವ್ರಿಗೆ ಎಷ್ಟು ಫೀಸ್ ತುಂಬಬೇಕಾಗ್ತೈತಿ SC ST ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. SC ST ಕ್ಯಾಂಡಿಡೇಟ್ಸ್ ಲೆಸ್ ದೆನ್ 2.5 ಅವ್ರಿಗೆ ಜಸ್ಟ್ 430 rupees ಇನ್ ಗೌರ್ಮೆಂಟ್ ಕಾಲೇಜು ಆ್ಯಂಡ್ ಆಲ್ಸೋ ಇನ್ ಏಡೆಡ್ ಕಾಲೇಜ್. ಓಕೆ, ನೆಕ್ಸ್ಟ್ 2.5ಕ್ಕಿಂತ ಜಾಸ್ತಿ ಇದ್ದವರು 2.5 ಲ್ಯಾಕ್ಗಿಂತ ಜಾಸ್ತಿ ಇದ್ದವರು ಬಟ್ 10 ಲ್ಯಾಕ್ಗಿಂತ ಕಡಿಮೆ ಇದ್ದವರು ಅವರಿಗೆ ಫೀಸ್ ಎಷ್ಟಾಗ್ತೈತೆ ಅಂದರೆ 800 ಇನ್ ಗೌರ್ಮೆಂಟ್ ಪಾಲಿಟೆಕ್ನಿಕ್, ಅಗೇನ್ 800 ಇನ್ ಏಡೆಡ್ ಪಾಲಿಟೆಕ್ನಿಕ್. ಓಕೆ, ಸೊ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಕ್ಯಾಟಗರಿ 1, ಕ್ಯಾಟಗರಿ 2A, 3A, 3B. ಸೊ ಇದು ಇನ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಪ್ರಕಾರ ಇಲ್ಲಿ ಕೊಟ್ಟಿದ್ದಿದೆ, ಜಸ್ಟ್ ಚೆಕ್ ಮಾಡ್ಕೊಡ್ರಿ. ಸೊ ಲೆಸ್ ದ್ಯಾನ್ 2.5 ಲ್ಯಾಕ್ ತನ ಇನ್ಕಮ್ ಇದ್ದವರು ಕ್ಯಾಟಗರಿ 1ದಲ್ಲಿ ಬರುವಂಥವ್ರು 960 ಇನ್ ಗೌರ್ಮೆಂಟ್, 3910 ಇನ್ ಏಡೆಡ್ ಪಾಲಿಟೆಕ್ನಿಕಲ್ಲಿ ತುಂಬಬೇಕಾಗ್ತೈತಿ. ನೆಕ್ಸ್ಟ್ ಕ್ಯಾಟಗರಿ 2A, 3A, 3B ಅವರು 1 ಲ್ಯಾಕ್ ತನ ಇನ್ಕಮ್ ಇದ್ದವರು ಅಂದರೆ ಲೆಸ್ ದ್ಯಾನ್ 1 ಲ್ಯಾಕ್ ಇದ್ದವರು 960 rupees ಫೀಸ್ ಇನ್ ಗೌರ್ಮೆಂಟ್, 3910 ಇನ್ ಏಡೆಡ್ ಪಾಲಿಟೆಕ್ನಲ್ಲಿ ಇದು ತುಂಬಬೇಕಾಗ್ತೈತಿ. ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಕ್ಯಾಟಗರಿ ಇದೆ ನೋಡಿರಿ. ಬೇರೆ ಕ್ಯಾಟಗರಿ ಯಾವುದಂದರೆ 2B ಮುಸ್ಲಿಂ ಸಮುದಾಯ ಮತ್ತು ಪ್ರವರ್ಗ 1ರಲ್ಲಿ ಬರುವ ಇವರು ಎಲ್ಲ ಈ ವರ್ಗಗಳನ್ನು ಹೊರತುಪಡಿಸಿ ಇದನ್ನು ಬಿಟ್ಟು ಇವರಿಗೆ ಎಷ್ಟಿದೆ ಅಂದರೆ ಗೌರ್ಮೆಂಟ್ ಫೀಸ್ 4580 ಇದೆ, ಏಡೆಡ್ 7530 ಬರ್ತೈತಿ. ಓಕೆ, ನೆಕ್ಸ್ಟ್ SNQ ಕೋಟಾದಲ್ಲಿ ಯಾರಿಗೆ ಆದರೂ ಸೀಟ್ ಅಲಾಟ್ಮೆಂಟ್ ಆಗಿದ್ದರೆ SNQ ಕೋಟಾದಲ್ಲಿ ಫೀಸ್ ಭಾಳ ಕಡಿಮೆ ಇರ್ತೈತಿ, ಜಸ್ಟ್ ಇನ್ಕಮ್ ಮೇಲೆ ಇರ್ತೈತೆ. ಅದು ಲೆಸ್ ದೆನ್ 1 ಲಕ್ಷದಿಂದ 8 ಲಕ್ಷ ತನಕ ಅಂದರೆ ವಿತಿನ್ 1 ಲ್ಯಾಕ್ ಟು 8 ಲ್ಯಾಕ್. ಸೊ ಇಷ್ಟರಲ್ಲಿ ಇನ್ಕಮ್ ಇತ್ತಂದ್ರೆ ನಿಮ್ಮದು ಜಸ್ಟ್ 1330 rupees ನೀವು ಪೇ ಮಾಡಬೇಕಾಗ್ತೈತಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ. ಅಷ್ಟೇ ಅಲ್ಲದೆ ಏಡೆಡ್ ಪಾಲಿಟೆಕ್ನಿಕ್ನಲ್ಲೂ ಅಷ್ಟೇ ಫೀಸ ನೀವು ತುಂಬಬೇಕಾಗ್ತೈತಿ. ಸೊ ಇದು ಫೀಸ್ ಡೀಟೇಲ್ಸ್. ಸೊ ನಿಮಗೆ ಫೀಸ್ ಕನ್ಸೆಷನ್ ಬೇಕಂದರೆ ಇಂಪಾರ್ಟೆಂಟ್ ಏನಂದರೆ ನೀವು SSP ID ಹೊಂದಿರಬೇಕು ಮತ್ತು ಅಪ್ಲೈ ಮಾಡಬೇಕು, SSPಗೆ ಅಪ್ಲೈ ಮಾಡಬೇಕು. ಸೊ ಇದ್ರ ಜೊತೆಗೆ ಸ್ವಲ್ಪ NSS ಫೀಸನ್ನು ತುಂಬಿಸ್ಕೊತಾರೆ, ಅದು ಎಕ್ಸ್ಟ್ರಾ ನಿಮಗೆ ಎಷ್ಟು ತುಂಬಬೇಕಂತ ಹೇಳಿ ನಿಮಗೆ ಅಲ್ಲಿ ಕಾಲೇಜ್ನಲ್ಲಿ ಹೇಳ್ತಾರೆ. ಸೊ ಇದು ಮಿನಿಮಮ್ ಇಷ್ಟು ನೀವು ಫೀಸ್ ತುಂಬಬೇಕು, ಅದ್ರ ಜೊತೆಗೆ ಎಕ್ಸ್ಟ್ರಾ 1000 2000 ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದು ನಿಮಗೆ ಅಲ್ಲಿ ಕಾಲೇಜ್ನಲ್ಲಿನೇ ಹೇಳ್ತಾರೆ. ಅದಕ್ಕೆ ನೀವು ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಕ್ಯಾರಿ ಮಾಡಿರಿ. ಅಡ್ಮಿಷನ್ ಟೈಮ್ದಲ್ಲಿ ಸ್ವಲ್ಪ ಹೆಚ್ಚಿಗೆ ಕೊಡಬೇಕಾಗಬಹುದು, ಡಿಪೆಂಡಿಂಗ್ ಅಪಾನ್ ದ ಕಾಲೇಜ್. ಗೌರ್ಮೆಂಟ್, ಏಡೆಡ್ ಮತ್ತು ಪ್ರೈವೇಟ್ ಕಾಲೇಜ್ ಮೇಲೆ ಸ್ವಲ್ಪ ವೇರಿಯೇಷನ್ ಆಗ್ತಿರ್ತೈತಿ. ಸೊ ಅದ್ರ ಸಲುವಾಗಿ ಸ್ವಲ್ಪ ಎಕ್ಸ್ಟ್ರಾ ಫೀಸ್ ತೊಗೊಂಡು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊರಿ. ಬಿಫೋರ್ 25th May ನೀವು ಅಡ್ಮಿಷನ್ ತೊಗೊಳ್ಳೋದು ಭಾಳ ಒಳ್ಳೆಯದು. ಲೇಟ್ ಆದರೆ ಮತ್ತೆ ಅಡ್ಮಿಷನ್ ಸಿಗೋಂಗಿಲ್ಲ. ಓಕೆ, ಸೊ ಈ ಮಾಹಿತಿ ನಿಮಗೆ ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.